ಹಿಂದೆ ಕೆಲವು ಪ್ರಮುಖ ಮೈತ್ರಿಕೂಟಗಳ ನಡುವೆ ಮಾತ್ರ ಸೀಮಿತ ಆಗಿದ್ದ ಪೈಪೋಟಿ ಈಗ ಅನೇಕ ಕ್ಷೇತ್ರಗಳಲ್ಲಿ 4-5 ಪ್ರಬಲ ಅಭ್ಯರ್ಥಿಗಳ ನಡುವಿನ ಹಣಾಹಣಿಯಾಗಿ ಮಾರ್ಪಟ್ಟಿದೆ. ಹಣದುಬ್ಬರ, ಸರ್ಕಾರದ ಮೇಲಿನ ರೈತರ ಸಿಟ್ಟು ಪಕ್ಷಕ್ಕೆ ಒಂದು ರೀತಿ ಟೆನ್ಷನ್ಗೆ ಕಾರಣ ಅಂತ ಹೇಳ್ಬೋದು. ನಾಯಕಿ ಹಾಗೆ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಸಾವಿನ ನಂತರ ಜನರ ಜೊತೆಗಿನ ಪಕ್ಷದ ಭಾವನಾತ್ಮಕ ಸಂಬಂಧ ಅಂತೂ ಕಡಿದುಕೊಂಡಿದೆ. ನಟ ಜೋಸೆಫ್ ವಿಜಯ್ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ, ಕಿಂಗ್ ಮೇಕರ್ ಆಗ್ತಾರೋ ಅಥವಾ ಕೇವಲ ಇತರರ ಮತ ಕಸಿತಾರಾ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನಮಸ್ಕಾರ ಎಲ್ರಿಗೂ, ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ದೇಶದ ಯಾವುದೇ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ತಮಿಳುನಾಡಿನ ರಾಜಕೀಯ ಇದೆಯಲ್ಲ, ಇದು ತುಂಬಾನೇ ವಿಭಿನ್ನವಾಗಿ ಕಾಣಿಸ್ಕೊಳ್ಳುತ್ತೆ. ಇಲ್ಲಿ ಪ್ರಾದೇಶಿಕ ಪಕ್ಷಗಳದ್ದೇ ದರ್ಬಾರು ಕಾರುಬಾರು. ತಮ್ಮ ಮೈತ್ರಿಕೂಟದಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಈ ಪಕ್ಷಗಳು ಡಿಸೈಡ್ ಮಾಡುತ್ತವೆ. 1967ರಲ್ಲಿ ಕಾಂಗ್ರೆಸ್ನ ಆಡಳಿತ ಕೊನೆ ಆದ ಮೇಲೆ ಇಲ್ಲಿ ತನಕ ಯಾವುದೇ ರಾಷ್ಟ್ರೀಯ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದಿಲ್ಲ. ಹಾಗೆ ಸದ್ಯದಲ್ಲಿ ಬರೋ ಸೂಚನೆಯಂತೂ ಇಲ್ಲವೇ ಇಲ್ಲ ಅಂತ ಹೇಳಬಹುದು. ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳ್ಕೊಂಡಿದೆ. ರಾಜ್ಯದ ಒಟ್ಟು 234 ವಿಧಾನಸಭಾ ಕ್ಷೇತ್ರಗಳಿಗೆ ಈ ಸಲ ದಾಖಲೆಯ 4654 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಿದ್ದಾರೆ. ದಶಕಗಳಿಂದ ನಡೆದು ಬಂದಿದ್ದ ದ್ವಿಪಕ್ಷೀಯ ಪ್ರಾಬಲ್ಯದ ರಾಜಕಾರಣ ಈಗ ಬಹುಮುಖಿ ಸ್ಪರ್ಧೆಯತ್ತ ವೇಗವಾಗಿ ಬದಲಾಗ್ತಾ ಇರೋದಕ್ಕೆ ಇದು ಸಾಕ್ಷಿ ಅಂತ ಹೇಳ್ಬಹುದು. ಕಳೆದ 15 ವರ್ಷಗಳ ಚುನಾವಣಾ ಅಂಕಿ ಅಂಶಗಳನ್ನ ಒಂದ್ಸಲ ಅಬ್ಸರ್ವ್ ಮಾಡಿದ್ರೆ ಅಭ್ಯರ್ಥಿಗಳ ಸಂಖ್ಯೆಯಲ್ಲಿ ಕಂಡು ಬಂದಿರೋ ಈ ಏರಿಕೆ ಕೇವಲ ಸಂಖ್ಯೆಯ ಬದಲಾವಣೆ ಮಾತ್ರ ಅಲ್ಲ, ರಾಜ್ಯ ರಾಜಕೀಯದ ತೀವ್ರತೆಯನ್ನ ಪ್ರತಿಬಿಂಬಿಸ್ತಾ ಇದೆ. ಹಿಂದಿನ ಚುನಾವಣೆಗಳ ಕಥೆ ಬಗ್ಗೆ ಒಂದಷ್ಟು ಹೇಳೋದಾದ್ರೆ, 2011ರಲ್ಲಿ ಕೇವಲ 2748 ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. 2016ರಲ್ಲಿ ಈ ಸಂಖ್ಯೆ 3776ಕ್ಕೆ ಏರಿಕೆಯಾಯಿತು. ಹಾಗೆ 2021ರಲ್ಲಿ 3998ಕ್ಕೆ ಏರಿಕೆಯಾಯಿತು. ಆದರೆ ಈ ಸಲ 4600ರ ಗಡಿ ದಾಟಿರುವುದು ರಾಜಕೀಯ ಜಾಗೃತಿ ಹಾಗೆ ಪ್ರಾದೇಶಿಕ ಹಿತಾಸಕ್ತಿಗಳ ಸಂಘಟಿತ ಸ್ವರೂಪ ಏನು ಅನ್ನೋದನ್ನು ತೋರಿಸುತ್ತೆ. ಈ ಏರಿಕೆಗೆ ಪ್ರಮುಖ ಕಾರಣ ಅಂತಂದ್ರೆ ಸಾಂಪ್ರದಾಯಿಕ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಹಾಗೆ ಎಐಎಡಿಎಂಕೆ ಮೈತ್ರಿಕೂಟಗಳ ಹೊರತಾಗಿ ಹೊಸ ಶಕ್ತಿಗಳ ಉದಯ ಅನ್ನೋದು. ಅದರಲ್ಲೂ ಸ್ಪೆಷಲ್ ಆಗಿ ನಟ ವಿಜಯ್ ನೇತೃತ್ವದ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಪಕ್ಷದ ಚುನಾವಣಾ ಪ್ರವೇಶ ಈ ಮತದಾರರಲ್ಲಿ ಹಾಗೆ ತಟಸ್ಥ ಮತದಾರರಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದ್ದು, ಇದರೊಂದಿಗೆ ಶಶಿಕಲಾ ಮತ್ತು ಡಾಕ್ಟರ್ ರಾಮದಾಸ್ರ ಪಿಎಂಕೆ ಬಣಗಳ ಭಾಗವಹಿಸುವಿಕೆ ಚುನಾವಣಾ ಕಣವನ್ನ ಮತ್ತಷ್ಟು ರಂಗೇರೋ ಹಾಗೆ ಮಾಡಿದೆ. ಈ ಬಾರಿಯ ಸ್ಪರ್ಧೆ ಕೇವಲ ಅಧಿಕಾರಕ್ಕಾಗಿ ಮಾಡ್ತಾ ಇರೋ ಹೋರಾಟ ಮಾತ್ರ ಅಲ್ಲ, ಬದಲಿಗೆ ಪ್ರತಿ ಮತದಾರನ ಆಯ್ಕೆಯ ವ್ಯಾಪ್ತಿಯನ್ನ ವಿಸ್ತರಿಸೋ ಪ್ರಕ್ರಿಯೆಯಾಗಿ ಕಾಣಿಸ್ಕೊಳ್ತಾ ಇದೆ. ಹಿಂದೆ ಕೆಲವು ಪ್ರಮುಖ ಮೈತ್ರಿಕೂಟಗಳ ನಡುವೆ ಮಾತ್ರ ಸೀಮಿತ ಆಗಿದ್ದ ಪೈಪೋಟಿ ಈಗ ಅನೇಕ ಕ್ಷೇತ್ರಗಳಲ್ಲಿ 4-5 ಪ್ರಬಲ ಅಭ್ಯರ್ಥಿಗಳ ನಡುವಿನ ಹಣಾಹಣಿಯಾಗಿ ಮಾರ್ಪಟ್ಟಿದೆ. ಸಣ್ಣ ಪಕ್ಷಗಳು, ಸ್ವತಂತ್ರ ಅಭ್ಯರ್ಥಿಗಳು ಕಣದಲ್ಲಿರೋದು ಮತ ವಿಭಜನೆಗೆ ದಾರಿ ಮಾಡಿಕೊಡಬಹುದು ಅನ್ನೋ ಆತಂಕ ಕೂಡ ಇದೆ. ಸೊ ಫೈನಲಿ ಫಲಿತಾಂಶದ ಅಂತರವನ್ನ ಕಮ್ಮಿ ಮಾಡಿ ಅನಿರೀಕ್ಷಿತ ಗೆಲುವು ಸೋಲುಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಮಾತಾಗಿದೆ. ಇನ್ನು ತನ್ನ ಕಾರ್ಯಕರ್ತರ ಪಡೆಯಿಂದ ರಾಜ್ಯಾದ್ಯಂತ ಬೂತ್ ಮಟ್ಟದ ನಿರ್ವಹಣೆ ಹಾಗೆ ಬಲಿಷ್ಠ ಪಕ್ಷ ಸಂಘಟನೆ ಹೊಂದಿರುವಂತಹ ಡಿಎಂಕೆ ಸತತ 2ನೇ ಬಾರಿಗೆ ಪಟ್ಟಕ್ಕೇರೋ ಆಸೆಯಿಂದ ಎದುರು ನೋಡ್ತಾ ಇದೆ. ಇತ್ತೀಚಿನ ದಶಕಗಳಲ್ಲಿ ಯಾವುದೇ ಪಕ್ಷ ಸತತ 2ನೇ ಬಾರಿಗೆ ಗೆದ್ದಿಲ್ಲ. ಮುಖ್ಯಮಂತ್ರಿ ಸ್ಟಾಲಿನ್ ಜನಪ್ರಿಯತೆ, ತನ್ನ ಸರ್ಕಾರದ ಯೋಜನೆಗಳು, ದ್ರಾವಿಡ ಸಂಸ್ಕೃತಿಗೆ ಒತ್ತು, ಜಾತ್ಯತೀತತೆ, ಫೆಡರಲ್ ಹಕ್ಕುಗಳು ಹೀಗೆ ಅನೇಕ ವಿಷಯಗಳನ್ನ ಡಿಎಂಕೆ ಚುನಾವಣೆಯ ಮುಖ್ಯ ಅಂಶಗಳನ್ನಾಗಿ ಮಾಡಿಕೊಂಡಿದೆ. ಆದರೆ ಡಿಎಂಕೆ ಪಕ್ಷ ವಿರೋಧಿ ಅಲೆಯನ್ನ ಕೂಡ ಫೇಸ್ ಮಾಡ್ತಾ ಇದೆ. ಹಣದುಬ್ಬರ, ಸರ್ಕಾರದ ಮೇಲಿನ ರೈತರ ಸಿಟ್ಟು ಪಕ್ಷಕ್ಕೆ ಒಂದು ರೀತಿ ಟೆನ್ಷನ್ಗೆ ಕಾರಣ ಅಂತ ಹೇಳ್ಬೋದು. 2016 ಆದಮೇಲೆ ಯಾವುದೇ ಚುನಾವಣೆಯನ್ನ ಗೆಲ್ಲದ ಎಐಎಡಿಎಂಕೆ ಹಾಗೆ ಅದರ ನಾಯಕ ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿಸ್ವಾಮಿ ಅವರಿಗೆ ಈ ಒಂದು ಎಲೆಕ್ಷನ್ ಮಾಡು ಇಲ್ಲವೇ ಮಡಿ ಅನ್ನೋ ರೀತಿಯಲ್ಲಿದೆ. ನಾಯಕಿ ಹಾಗೆ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಸಾವಿನ ನಂತರ ಜನರ ಜೊತೆಗಿನ ಪಕ್ಷದ ಭಾವನಾತ್ಮಕ ಸಂಬಂಧ ಅಂತೂ ಕಡಿದು ಹೋಗಿದೆ. ಆದರೂ ರಾಜ್ಯದಲ್ಲಿ, ಅದರಲ್ಲೂ ಪಶ್ಚಿಮ ಹಾಗೆ ದಕ್ಷಿಣ ತಮಿಳುನಾಡಿನಲ್ಲಿ ಉತ್ತಮ ಕೇಡರ್ ಹೊಂದಿರುವಂತಹ ಈ ಪಕ್ಷದ ಮತಗಳಿಕೆ ಗಣನೀಯವಾಗಿ ಕಮ್ಮಿಯಾಗಿಲ್ಲ. ಜೊತೆಗೆ ಬಿಜೆಪಿ ಮತ್ತಿತರ ಪಕ್ಷಗಳ ಮೈತ್ರಿ ತನ್ನ ಪ್ರಭಾವವನ್ನ ವಿಸ್ತರಣೆ ಮಾಡೋದಕ್ಕೆ ಹಾಗೆ ಪಕ್ಷಕ್ಕೆ ಆರ್ಥಿಕ ಸಂಪನ್ಮೂಲವನ್ನ ಜಾಸ್ತಿ ಮಾಡೋದಕ್ಕೆ ಸ್ವಲ್ಪ ಸಹಾಯ ಆಗಬಹುದು. ತಮಿಳುನಾಡು ಜನ ಈ ಚುನಾವಣೆಯಲ್ಲಿ ಎದುರು ನೋಡ್ತಾ ಇರೋದು ನಟ ಜೋಸೆಫ್ ವಿಜಯ್ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ಇಲ್ಲಿ ತನಕ ಭಾರತದಲ್ಲಿ ಎಂಜಿಆರ್ ಹಾಗೆ ಎನ್ಟಿಆರ್ ಮಾತ್ರ ಮೊದಲ ಪ್ರಯತ್ನದಲ್ಲೇ ಮುಖ್ಯಮಂತ್ರಿ ಆದವರು.
ನಗರ ಪ್ರದೇಶಗಳಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸಿರುವಂತಹ ವಿಜಯ್ ಅವರು 15ರಿಂದ 40 ವರ್ಷದ ವಯಸ್ಸಿನ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ವಿಜಯ್ಗೆ ಹೆಚ್ಚಾಗಿ ಅಲ್ಪಸಂಖ್ಯಾತರ, ಅದರಲ್ಲೂ ಕ್ರೈಸ್ತ ಮತದಾರರ ಮತಗಳು ಬೀಳುತ್ತೆ ಅನ್ನೋ ಅಂದಾಜು ಮಾಡಲಾಗಿದೆ. ಇದನ್ನ ತಡೆಯೋದಕ್ಕೆ ಸ್ಟಾಲಿನ್ ರವರು ಈ ಎರಡೂ ಸಮುದಾಯದ ನಾಯಕರುಗಳ ಸಂಪರ್ಕದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೆಲವರ ಪ್ರಕಾರ ವಿಜಯ್ರ ಚಿತ್ತ ಈ ಸಲಕ್ಕಿಂತ 2029ರ ಲೋಕಸಭೆ ಹಾಗೆ 2031ರ ವಿಧಾನಸಭಾ ಚುನಾವಣೆಯತ್ತ ಇದೆ ಅನ್ನೋದು. ಟಿವಿಕೆಯ ದೌರ್ಬಲ್ಯ ಏನು ಅಂತಂದ್ರೆ ಸರಿಯಾದ ಕಾರ್ಯಕರ್ತರ ಪಡೆ, ಕೆಳಮಟ್ಟದ ಸಂಘಟನೆ, ಬೂತ್ ಮಟ್ಟದ ನಿರ್ವಹಣೆ. ವಿಜಯ್ ಬಿಟ್ರೆ ಬೇರೆ ಯಾರಿಗೂ ಮತ ಸೆಳೆಯೋ ನಾಯಕ ಅಥವಾ ನಿರ್ದಿಷ್ಟ ಸಿದ್ಧಾಂತ ಇಲ್ಲದೆ ಇರೋದು. ತಮ್ಮ ಭಾಷಣಗಳಲ್ಲಿ ಡಿಎಂಕೆ ಸರ್ಕಾರ ರಾಜ್ಯವನ್ನ ದಿವಾಳಿಯತ್ತ ದೂಡ್ತಾ ಇದೆ ಅಂತ ದೂರ್ತಾ ಇದ್ದ ವಿಜಯ್ ಈಗ ಬಜೆಟ್ ಭರಿಸಲಾರದಷ್ಟು ವೆಚ್ಚದ ಘೋಷಣೆಗಳನ್ನ ಪ್ರಣಾಳಿಕೆಯಲ್ಲೇ ಮಾಡಿದ್ದಾರೆ. ಸೊ ಈ ಬಾರಿಯ ಎಲೆಕ್ಷನ್ ನಲ್ಲಿ ಒಂದು ರೀತಿ ಅನಿಶ್ಚಿತತೆಯನ್ನ ತಂದಿರುವಂತ ವಿಜಯ್ ಸ್ಪರ್ಧೆ ನಿಜಕ್ಕೂ ವಿಜಯಿ ಆಗ್ತಾರೋ, ಕಿಂಗ್ ಮೇಕರ್ ಆಗ್ತಾರೋ ಅಥವಾ ಕೇವಲ ಇತರರ ಮತ ಕಸಿತಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಮೇಲ್ನೋಟಕ್ಕೆ 40 ವರ್ಷದ ವಯಸ್ಸಿನ ಮತದಾರರು ವಿಜಯ್ ಅಭಿಮಾನಿ ಬಳಗ ಆಗಿರೋದ್ರಿಂದ, ಹಾಗೆ ಇವರು ಹೆಚ್ಚಾಗಿ ಎಐಎಡಿಎಂಕೆ ಬಿಜೆಪಿ ಮತದಾರರಾಗಿರೋದ್ರಿಂದ ಈ ಎರಡೂ ಪಕ್ಷಗಳ ಮತಗಳೇ ಹೆಚ್ಚಾಗಿ ಟಿವಿಕೆಗೆ ಹೋಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಜಾತಿ ಲೆಕ್ಕಾಚಾರಕ್ಕೆ ಬರೋದಾದ್ರೆ ರಾಜ್ಯದ ಮಧ್ಯ ಹಾಗೆ ದಕ್ಷಿಣ ಭಾಗದಲ್ಲಿ ದೇವರ ಸಮುದಾಯ ಎಐಎಡಿಎಂಕೆಗೆ, ಉತ್ತರದಲ್ಲಿ ಮಣ್ಣಿಯಾರ್ ಎಐಎಡಿಎಂಕೆ ಹಾಗೆ ಡಿಎಂಕೆಗೆ, ಮತ್ತು ಪಶ್ಚಿಮ ಅಂದ್ರೆ ಕೊಂಗು ಅಂತ ಹೇಳ್ತಾರೆ ಆ ಪ್ರದೇಶದಲ್ಲಿ ಗೌಂಡರ್ ಸಮುದಾಯ ಎಐಎಡಿಎಂಕೆ ಬಿಜೆಪಿಗೆ ಹೆಚ್ಚಾಗಿ ಒಲವನ್ನ ತೋರಿಸ್ತಾ ಇದ್ದಾರೆ. ಆದರೆ ಡಿಎಂಕೆ ಈ ಭಾಗಗಳಲ್ಲೂ ಕೂಡ ಸಮುದಾಯಗಳಲ್ಲೂ ತನ್ನದೇ ಆದ ಮತ ಬ್ಯಾಂಕ್ ಅನ್ನ ಇಟ್ಕೊಂಡಿದೆ. ಚೆನ್ನೈನಲ್ಲಿ ಡಿಎಂಕೆ ಅತ್ಯಂತ ಬಲಶಾಲಿ, ಟಿವಿಕೆ ಕೂಡ ಚೆನ್ನೈ ಸೇರಿದ ಹಾಗೆ ಅನೇಕ ಭಾಗಗಳಲ್ಲಿ ಹಾಗೆ ಸಮುದಾಯಗಳಲ್ಲಿ ತನ್ನ ಬಲ ತೋರಿಸೋದಕ್ಕೆ ತುಂಬಾ ಕಾತುರದಿಂದ ಕಾಯ್ತಾ ಇದೆ. ದಲಿತ ಸಮುದಾಯ ಸುಮಾರು ಎಲ್ಲ ಪ್ರದೇಶಗಳಲ್ಲೂ ವ್ಯಾಪಕವಾಗಿ ಹರಡಿಕೊಂಡಿದೆ. ಒಟ್ನಲ್ಲಿ ಈ ಚುನಾವಣೆಯ ಮುಖ್ಯ ಆಕರ್ಷಣೆ ಅಂದ್ರೆ ನಟ ವಿಜಯ್. ಆದರೆ ಡಿಎಂಕೆ ಜಯದ ಆತ್ಮವಿಶ್ವಾಸದಲ್ಲಿರೋದ್ರಿಂದ ಅದು ಕಷ್ಟಕರವಾಗಬಹುದು. ಚುನಾವಣೆಯ ತಯಾರಿಯ ದೃಷ್ಟಿಯಿಂದ ನೋಡೋದಾದ್ರೆ ಆಯೋಗಕ್ಕೆ ಇದು ದೊಡ್ಡ ಸವಾಲಾಗಿ ಕೂಡ ಪರಿಣಮಿಸುತ್ತೆ. ಯಾಕಂದ್ರೆ ಪ್ರತಿ ಮತಗಟ್ಟೆಯಲ್ಲಿ ಹೆಚ್ಚಿನ ಸಂಖ್ಯೆಯ ಇವಿಎಂಗಳನ್ನು ಅಳವಡಿಸಬೇಕು, ಎಲ್ಲ ಅಭ್ಯರ್ಥಿಗಳ ಪಟ್ಟಿಯನ್ನ ನಿರ್ವಹಿಸಬೇಕು, ಹಾಗೆ ಮತದಾರರಿಗೆ ಗೊಂದಲ ಆಗದ ರೀತಿಯಲ್ಲಿ ಜಾಗೃತಿ ಮೂಡಿಸೋದು ಅಧಿಕಾರಿಗಳ ಮೇಲಿನ ಒತ್ತಡವನ್ನ ಜಾಸ್ತಿ ಮಾಡಿದೆ. ಸೊ ಇದೆಲ್ಲವನ್ನ ಮೀರಿ 23ನೇ ತಾರೀಕು ಏನು ಮತದಾರರು ಯಾರಿಗೆ ಒಲಿತಾರೆ, ಅಂದ್ರೆ ಯಾರು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ತಮ್ಮ ಮತ ಚಲಾಯಿಸ್ತಾರೆ ಅನ್ನೋದು ತುಂಬಾನೇ ಕ್ಯೂರಿಯಾಸಿಟಿಗೆ ಕಾರಣ ಆಗಿದೆ. ಸೊ ಇದೆಲ್ಲದಕ್ಕೂ ಮೇ 4ಕ್ಕೆ ಉತ್ತರ ಸಿಗುತ್ತೆ. ಸೊ ನಿಮ್ಮ ಪ್ರಕಾರ ತಮಿಳುನಾಡಿನಲ್ಲಿ ಈ ಸಲ ಗೆಲ್ಲೋದು ಯಾರು? ನಿಮ್ಮ ಅಭಿಪ್ರಾಯ, ಉತ್ತರ ಏನೇ ಇದ್ರೂ ಕಾಮೆಂಟ್ ಮೂಲಕ ತಿಳಿಸಿ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.